ಇಲಗಳು. ಇಲ್ಲಿಗೆ ಬಂದಾಗ ಈ ಜಾಗ ಮಿಸ್ ಮಾಡಬೇಡಿ, ಎಷ್ಟು ಚೆನ್ನಾಗಿ ತಿಂತಾರೆ. ಪ್ಲಸ್ ಮುಂಗಡ ಹುಡುಗಿಯರ ಸಂತೆ ಇದೆ. ಯಾವ ಸಂತೆ? ಉರುಡ್ಗೆರೆ ಸಂತೆ. ನಂಗೆ ಹುಡುಗಿಯರ ಸಂತೆ ಇದೆ ನಂಗೆ. ಹಾಯ್, ಗುಡ್ ಮಾರ್ನಿಂಗ್. ಟೈಮ್ ಈಗ ಬೆಳಗಿನ ಜಾವ 5:20. ನಾನು ಆ್ಯಕ್ಚುಲಿ ದೇವರಾಯನದುರ್ಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಮುಂಚೆ ನಮ್ಮ ಅಕ್ಕನ ಫ್ಯಾಮಿಲಿ ಅವ್ರನ್ನೆಲ್ಲರನ್ನೂ ಪಿಕ್ ಮಾಡಿ ಆಮೇಲೆ ಅಲ್ಲಿಂದ ಎದುರುಗೆ ದೇವರಾಯನದುರ್ಗ. ಸೊ ಹಾಗಾಗಿ ಇವತ್ತು ಒಂದು ಟ್ರಾವೆಲ್ ಬ್ಲಾಗ್ ಮಾಡೋಣ, ಸಾಕಷ್ಟು ದಿನ ಆಯಿತು ಅಂತ. ಸೊ ಬೆಳಗ್ಗೆನೇ ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಹಾಗಿದ್ರೆ ಅವ್ರ ಫ್ಯಾಮಿಲಿನೆಲ್ಲ ಪಿಕ್ ಮಾಡಾದ್ಮೇಲೆ ಮತ್ತೆ ನಾವು ಸಿಗೋಣ. ಓಕೆ, ಎಲ್ರನ್ನೂ ಪಿಕ್ ಮಾಡಿದಾಯ್ತು. ಸೊ ಇವಾಗ ನಾವು ಹಾಗಿದ್ರೆ ಟ್ರಿಪ್ ಸ್ಟಾರ್ಟ್ ಮಾಡೋಣ. ದೇವರಾಯನದುರ್ಗದ ನರಸಿಂಹ ಸ್ವಾಮಿಗೆ ಜೈ. ಟ್ರೈನ್ ಇಲ್ಲ, ನನಗೆ ಇಲ್ಲ ಎಲ್ಲ ಪಕ್ಕದಲ್ಲಿ ಬಂದ್ಬಿಟ್ಟು ಅಂದ್ಕೊಂಡು ಇಲ್ಲೇ ಇದೆ. ಬೋರ್ಡ್ ನೋಡ್ಬೇಡ ಅನ್ಸುತ್ತೆ. ದೇವರಾಯ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ. ಓ ಜೈ ಲಕ್ಷ್ಮೀ ನರಸಿಂಹ ಜೈ. Just find it and take it, don't ever regret it. Make me your only one. You choose it, don't lose it, don't let confuse it. Only then you be God. Feel like that. Feel like that. ಯೋಗ ನರಸಿಂಹ ಅಲ್ಲೇ ಈ ಕಡೆ ದೇವರಾಯನದುರ್ಗ, ನಾವು ಭೋಗ ನರಸಿಂಹ ಇಲ್ಲಿ. ಭೋಗ ನರಸಿಂಹ ಆಮೇಲೆ ಮೇಲ್ಗಡೆ ಹೋಗೋದು. ಏನೆಲ್ಲ ಬೇಕಂటే ಅರಳಿ ಏನಿಲ್ಲ. ಅರಳಿ ಯಾವುದು ಎಲ್ಲಿದೆ? ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಯಾವುದು ಅರಳಿದಿಲ್ಲ. ಅಲ್ಲ, ಮಾಮೂಲಿ ಇದೆ. ಮಾಮೂಲಿ ಅರಳಿ ಇಲ್ಲಿ, ಅರಳಿ ಅಲ್ಲಿದೆ ನೋಡಿ, ಅರಳಿ ಕಟ್ಟೆ ಅಲ್ಲಿದೆ, ಆಂಜನೇಯನ ದೇವಸ್ಥಾನದ ಹತ್ರ ಇದೆ ನೋಡಿ. ಆಂಟಿ ಒಂದು ಆಯುರ್ವೇದಿಕ್ ಸಜೆಷನ್ ಕೊಡ್ತಾರೆ. ಏನು ಮಾಡ್ಬೇಕಂಟಿ? ಅರಳಿ ಎಲೆ ತಗೊಂಡು ಕಟ್ ಮಾಡ್ಬಿಟ್ಟು ನೀರು ಹಾಕಿ ಕುದಿಸ್ಬೇಕು. ಓಕೆ, ಅದಕ್ಕೆ ಈ ಮಾಂಚ ಅಂತ ಹೇಳ್ಬಿಟ್ಟು ಬರುತ್ತೆ. ಹಾಂ, ಏನದು ಮಾಂಚ ಅಂದ್ರೆ? ಇದ್ರಲ್ಲಿ ಕೇಳಿದ್ರೆ ಕೊಡ್ತಾರೆ. ಗಂಧಿ ಹಣ್ಣು ಅದನ್ನು ಹಾಕ್ಬೇಕು. ಅದನ್ನ ಹಾಕಿ ಅದನ್ನ ಚೆನ್ನಾಗಿ ಕುದಿಸ್ಬೇಕು. ಜೇನುತುಪ್ಪ, ಆಮೇಲೆ ಜೇನುತುಪ್ಪ ಹಾಕೊಂಡು ಕುಡಿದ್ರೆ ಶ್ವಾಸಕೋಶದ ಕಾಯಿಲೆ, ಆಮೇಲೆ ಹೊಟ್ಟೆ ನೋವು, ಹೌದಾ? ಸೂಪರ್ ಟಿಪ್ಸ್. ಎಸ್ಪೆಷಲಿ ದೊಡ್ಡವ್ರಿಗೆ, ಲೇಡೀಸ್ಗೆ ಸ್ವಲ್ಪ ಅವಾಗ ಪ್ರಾಬ್ಲಮ್ ಬರ್ತಾ ಇರ್ತದೆ. ಓ ಸರಿ. ತುಂಬಾ ಒಳ್ಳೇದು ಅದು. ವಾರಕ್ಕೆ 2 ಸಲ, 1 ಸಲ 2 ಸಲ ಮಾಡ್ಕೊಂಡು ಕುಡಿದ್ರೆ ಒಳ್ಳೇದು. ದಿನ ಮಾಡ್ಕೊಂಡು ಕುಡಿಬಾರ್ದು. ಹಂಗೆ ಓಕೆ. ಟೀ ತರ ಮಾಡಿ ನೀರು ತರ ಕುದಿರೋ ನೀರು ಕುಡಿದ್ರೆ ಓಕೆ. ಯಾವಾಗ ಬೇಕಾದ್ರೂ ಕುಡಿಬೋದು. ನಾವೀಗ ರೀಚ್ ಆಗಿದ್ದೀವಿ ಬೆಟ್ಟದ ಕೆಳಗಡೆ ಇರುವಂತಹ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ.
ಬೆಟ್ಟದ ಮೇಲ್ಗಡೆ ಇರೋದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ನಾನು ಬಂದಿದ್ದೀನಿ ಅಂತ ತೋರಿಸೋದಕ್ಕೆ ಈಗ ಓಕೆ, ದೇವಸ್ಥಾನ ಓಪನ್ ಆಗಿದೆ. ನಾವೀಗ ಒಳಗಡೆ ಹೋಗಿ ನೋಡೋಣ, ಟ್ರೈ ಮಾಡೋಣ ರೆಕಾರ್ಡ್ ಮಾಡೋಕ್ಕಾಗುತ್ತಾ ಇಲ್ಲ ಅಂತ. ಮೊಬೈಲ್ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿದ್ದಾಯಿತು. ಇದೆಲ್ಲ ಇದು ಹೇಳೋ ಪ್ರಕಾರ ಸುಮ್ಮನೆ ಹಂಗೆ ವೀಡಿಯೋ ಮಾಡಬಾರ್ದಲ್ಲ, ಒಂದಷ್ಟು ಹಿಸ್ಟ್ರಿ ಹೇಳಬೇಕಲ್ಲ ಅನ್ನೋ ಒಂದು ಇದರಲ್ಲಿ ನಾನು ಒಂದಷ್ಟು ವಿಷಯ ಕಲೆಕ್ಟ್ ಮಾಡ್ಕೊಂಡಾಗ ಗೊತ್ತಾಯಿತು. ಇಂಡಿಯಾದಲ್ಲೇ ಇದು ನರಸಿಂಹಸ್ವಾಮಿದು ಫಸ್ಟ್ ಸ್ಟ್ಯಾಚು ಸ್ಥಾಪನೆ ಮೂರ್ತಿ ಸ್ಥಾಪನೆ ಮಾಡಿರೋಂಥ ದೇವಸ್ಥಾನ ಇದು. ಸುಮಾರು 2000 ವರ್ಷದ ಹಿಂದೆ ಮಾಡಿರೋವಂಥದ್ದು ಇದು ಭೋಗ ನರಸಿಂಹ ಮತ್ತು ಯೋಗ ನರಸಿಂಹ ಬೆಟ್ಟದ ಮೇಲಿರುವಂಥದ್ದು. ನೆಕ್ಸ್ಟು ಸಂಜೀವರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಆಂಜನೇಯ ಸ್ವಾಮಿ. ಅಲ್ಲಿ ಆಂಟಿ ಟಿಪ್ಸ್ ಕೊಟ್ಟಿದ್ರಲ್ಲ, ಅರಳಿ ಮರದ ಎಲೆ ಅಂದರೆ ಇದೆ ನೋಡಿ, ಅರಳಿ ಕಟ್ಟೆ ಇರುತ್ತಲ್ಲ, ಇದ್ರ ಎಲೆನೇ ಕಿತ್ಕೊಂಡು ಕುದಿಸಿ ಜೇನುತುಪ್ಪಕ್ಕೆ ಹಾಕ್ಕೊಂಡು ಕುಡೀರಿ. ಆಂಟಿ ಆಮೇಲೆ ಹೋಗ್ತಾ ಕಿತ್ಕೊಡ್ಲಾ? ಹಾಂ, ಇದು ಆಂಜನೇಯ ಸ್ವಾಮಿ ದೇವಸ್ಥಾನ, ಸಂಜೀವರಾಯ ಸ್ವಾಮಿ. ತಮಾಷೆ ಏನಂದ್ರೆ ಕೋತಿ ಬಂದರೆ ಓಡಿಸ್ತೀವಿ, ಆಂಜನೇಯ ದೇವ ಅಂತ ಪೂಜೆ ಮಾಡ್ತೀವಿ. ಅಯ್ಯೋ, ನಮಾಮಿ. ಪೂರ್ವರೂಪ ಆಂಜನೇಯ. ಓಹ್ ಬಾಸ್ ಬಂದ್ರಪ್ಪ, ಕಿತ್ಕೊಂಡು ಹೋಗ್ಬಿಡ್ಬೇಡಿ, ಇರೋದೇ ಇದೊಂದು ವಿಡಿಯೋ ಮಾಡೋದಕ್ಕೆ. ಇಲ್ಲಿ ನೋಡು, ಫುಲ್ ಗ್ಯಾಂಗೆ ಬಂದ್ಬಿಡಿದೆ, ಎಲ್ಲ ಅಟ್ಯಾಕ್ ಮಾಡ್ತಾ ಇದೆ. ಬ್ಯಾಗ್ ಹಾಕೊಂಡ್ಬಿಟ್ಟಿದ್ಯಾ ತಾನೆ, ಕೈಯಲ್ಲಿ ಇಟ್ಕೊಂಡಿಲ್ಲ ಅಲ್ಲ? ವೆರಿ ಗುಡ್. ಹಾಂ, ಅದ್ರ ಅಮ್ಮನೂ ನೋಡ್ತು, ನಿಮ್ಮ ಅಮ್ಮನೂ ನೋಡ್ತಿದ್ದಾರೆ ನಡಿ. ಬಾ, ಪ್ರದಕ್ಷಿಣೆ ಹಾಕೊಂಡ್ಬಂದ್ಬಿಡೋಣ. ಇವಾಗ ಬೆಟ್ಟದ ಮೇಲೆ ಹೋಗೋಣ. ಯೋಗ ನರಸಿಂಹ. ಯೋಗ ನರಸಿಂಹ. ಸರಿ, ಹಾಗಾದ್ರೆ ಈಗ ಯೋಗ ನರಸಿಂಹ ಸ್ವಾಮೀಜಿ ಕಿ ಜೈ.
ಈಗ ಕ್ಯಾಮ್ರಾನ ಆ ಕಡೆ ತಿರುಗಿಸ್ಕೊಂಡ್ಬಿಟ್ರೆ ಇಲ್ಲಿಂದ ನಾವೀಗ ಸ್ಟೆಪ್ಸ್ ಹತ್ತಬೇಕು. ಒಂದು 200 ಸ್ಟೆಪ್ಸ್ ಇದೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ, ಬೆಟ್ಟದ ಮೇಲಿದೆ. ಸೊ ಹಾಗೆ ಸ್ಟಾರ್ಟ್ ಮಾಡೋದು. You look so hot, but you can't see it enough. Just find it and take it, don't ever regret it. Make me your only one. You choose it, don't lose it, don't let confuse it. Only then you 200 ಅಂದರೆ 200 200 ಇದೊಂದು feel like, ವಿಡಿಯೋ ಸ್ಪಾಟ್ ಇದೆ. ಇಷ್ಟೊಂದು ಜನ ನಿಂತ್ಬಿಟ್ಟಿದ್ದಾರೆ. like lay your arms around me and stay with me. Feel like lay your arms and stay with me, baby. Feel like lay your arms around me and stay with me. Feel like lay your arms and stay with me, baby. ಸಾಧ್ಯವಾದರೆ ಆದಷ್ಟು ವೀಕ್ ಡೇಸಲ್ಲಿ ಬನ್ನಿ. ವೀಕೆಂಡ್ ಬಂದರೆ ತುಂಬ ಜನ ಇರ್ತಾರೆ, ಸಿಕ್ಕಾಪಟ್ಟೆ ಜನ. ಸೊ ಈ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರು. ನಾವು ಬಂದ್ವಿ, ಬೆಳಗಿನ ಜಾವ ಬಂದ್ವಿ, ಜಾಸ್ತಿ ಜನ ಇರಲ್ಲ ಅಂತ. ಬಟ್ ಇಲ್ಲಿ ಟೆಂಪಲ್ ಟೈಮಿಂಗ್ಸ್ ಇರೋದೇ 10 to 5. ಸೊ ಹಾಗಾಗಿ ವೆಯ್ಟ್ ಮಾಡಬೇಕಾಯ್ತು, ಜನ ಇರ್ತಾರೆ. ಸೊ ಬೆಟರ್ ವೀಕ್ ಡೇಸಲ್ಲಿ ಬನ್ನಿ, ಆರಾಮಾಗಿ ಬಂದು ದರ್ಶನ ಮಾಡಿಕೊಂಡು ಮತ್ತು ಇಲ್ಲೆಲ್ಲ ಸುತ್ತಮುತ್ತ ಕಾಡು ಏನು ಕೆರೆ ಇದೆ ಅದೆಲ್ಲ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಬೆಟರ್ ವೀಕ್ ಡೇ. ನೋ ಸ್ವಿಮ್ಮಿಂಗ್ ಅಂತ ಅದು ಗರಡಿ ಬರುತ್ತೆ ಅಂತ, ಗರಡಿ ಇದೆ ಅಂತ. ಬರ್ಬೇಕಾರೆ ನೀವೆಲ್ಲ ಹತ್ಕೊಂಡ್ ಬಂದ್ಬಿಡಿ ಇಲ್ಲಿ. ಯಾರಾದರೂ ವೀಕೆಂಡ್ ಬಂದು ಕ್ಯಾಂಪ್ ಗೀಂಪ್ ಥರ ಮಾಡ್ಕೋತೀನಿ ಅಂತಂದ್ರೆ ಅದು ಮಾಡ್ಬೋದು ನೋಡಿ. ಒಳ್ಳೆ ಪ್ಲೇಸ್. ಮುಳ್ಳಿದೆ ಇಲ್ಲಿ. ಏನಂದರೆ ಸ್ವಲ್ಪ ಹುಷಾರಾಗಿ ಬರಬೇಕು. ಜಾರ್ಕೆ ಇಲ್ಲಿಗೆ ಬಂದಾಗ ಈ ಜಾಗ ಮಿಸ್ ಮಾಡಬೇಡಿ, ಓಕೆನಾ. ದೇವರಾಯನ ದುರ್ಗಕ್ಕೆ ಬಂದಾಗ ನಿಮಗೆ ಮೇನ್ ರೋಡಿನ ಪಕ್ಕದಲ್ಲೇ ಬಸ್ ಸ್ಟಾಪ್ ಥರ ಇದೆ.
ಸೊ ಅಲ್ಲಿ ಒಳಗಡೆ ಬರ್ತಿದ್ದಂಗೆ ನಿಮಗೆ ಬ್ಯೂಟಿಫುಲ್ ಆಗಿರೋದು ಒಂದು ಲೇಕ್ ಸಿಗುತ್ತೆ. ಮಳೆ ಚೆನ್ನಾಗಾಗಿದ್ದರಿಂದ ಸಿಕ್ಕಾಪಟ್ಟೆ ನೀರು ಬಂದಿದೆ. ಇಲ್ಲ ಅಂದಿದ್ರೆ ಮೋಸ್ಟ್ಲಿ ಇಷ್ಟೊತ್ತಿಗೆಲ್ಲ ಡ್ರೈ ಆಗೋಗ್ತಿತ್ತು ಅನ್ಸುತ್ತೆ. ಬೆಟ್ಟದಿಂದ ಬರ್ತಿದ್ದಂಗೆ ಒಳ್ಳೆ ಫ್ರೆಶ್ ಕ್ಯಾರೆಟ್. ಅಯ್ಯೋ ಎಷ್ಟು ಪುಟ್ದಾಗ ಚೆನ್ನಾಗಿದೆ ಆರೆಂಜ್ ಕಲರ್. ಇದೇನು ಸೊಪ್ಪು ಕೊಟ್ಬಿಟ್ರಾ? ನೀವೇ ಕಿತ್ಕೊಂಡ್ಬಂದ್ಬಿಟ್ರೆ ಏನು ಕತೆ? ಅಲ್ಲ ಇದು ಕಟ್ ಮಾಡಲ ಸೊಪ್ಪು ಹಾಂ ಇರಲಿ ಬಿಡಿ. ಇದೇನು ಎರಡು ಬೇರೆ ಬೇರೆ ಥರ ಸೊಪ್ಪಿದೆ. ಅಲ್ಲ ಇದು ಬೇರೆ ಹೌದಾ? ಇದು ನುಗ್ಗೆ ಸೊಪ್ಪಿದೆ. ಹೌದು. ಹಾಂ ಇದು ನುಗ್ಗೆ ಸೊಪ್ಪು, ಇದು ಕ್ಯಾರೆಟ್ದು. ನೈಸ್. ಇದೇನು ಕೊತ್ತಂಬರಿ ಸೊಪ್ಪು ಥರ ಇದೆ ಮೇಲ್ಗಡೆ ಎಲ್ಲ. ಹೌದು ಅಲ್ವಾ? ಸೂಪರ್ ಆಗಿದೆ. ನೀವು ಮಿಸ್ ಮಾಡ್ದೆ ಇಲ್ಲಿ ಬಂದರೆ ಬೆಟ್ಟದಿಂದ ಇಳಿದ ತಕ್ಷಣ ಎಕ್ಸಿಟಲ್ಲೇ ಮಾರ್ತಾ ಇರ್ತಾರೆ. ಪ್ಲಸ್ ಮುಂದ್ಗಡೆ ಹುಡುಗಿಯರ ಸಂತೆ ಇದೆ. ಯಾವ ಸಂತೆ? ಹುಡುಗಿಯರ ಉರುಡ್ಗೆರೆ ಸಂತೆ. ನಂಗೆ ಹುಡುಗಿರ ಸಂತೆ ಇದೆ ನಂಗೆ. ನಾಮದ ಚಿಲ್ಮೆ ಸ್ಥಳ ಮಹಿಮೆ. ಇವಾಗ ನಾವು ಹೋಗ್ತಿರೋದು ನಾಮದ ಚಿಲುಮೆ. ಎಷ್ಟು ಜನಕ್ಕೆ ಗೊತ್ತಿರುತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ನಾನು ನೆನ್ನೆ ಸುಮ್ಮನೆ ಬರ್ತಿದ್ದೀನಲ್ಲ, ಹೇಗಿದ್ರು ಒಂದು ಹಿಸ್ಟ್ರಿ ತಿಳ್ಕೊಳ್ಳೋಣ ಅಂತ ನೋಡಿದಾಗ ಗೊತ್ತಾಗಿದ್ದು, ರಾಮ ಲಕ್ಷ್ಮಣ ಸೀತೆ ಇವರೆಲ್ಲ ಇಲ್ಲಿ ವನವಾಸಕ್ಕೆ ಹೋಗೋ ಟೈಮ್ಗೆ ಬಂದಾಗ ಇಲ್ಲಿ ಈ ಸ್ಥಳಕ್ಕೆ ಬಂದಾಗ, ಎಲ್ಲಿ ಯಾವುದಿದು ಕೊರಟಗೆರೆನ ಅಲ್ಲ ಉರುಡುಗೆರೆ. ಅಲ್ಲ ನಮ್ಮ ಇದು ಜಾಗನೇ ಇದು ದೇವರಾಯನದುರ್ಗಕ್ಕೆ ಬಂದ. ದೇವರಾಯನದುರ್ಗಕ್ಕೆ ಬಂದಾಗ ರಾಮಂಗೆ ತಿಲಕ ಇಡುವಂಥ ಸಂದರ್ಭ ಬರುತ್ತೆ. ತಿಲಕ ಇಡಬೇಕು ಅಂತ ನೋಡ್ತಿರ್ಬೇಕಾದ್ರೆ ನೀರೆಲ್ಲೂ ಸಿಗೋದಿಲ್ಲ. ಅವಾಗ ಏನು ಮಾಡ್ತಾರೆ, ರಾಮ ಬಂಡೆಗೆ, ರಾಮನ ಲಕ್ಷ್ಮಣನ ಹೌದು ಲಕ್ಷ್ಮಣ ಬಂಡೆಗೆ ಬಾಣ ಬಿಡ್ತಾನೆ. ಆ ಬಾಣ ಬಂಡೆನ ರಂಧ್ರ ಥರ ಕೊರೆದು ಅದರಲ್ಲಿ ನೀರು ಬರುತ್ತೆ. ಸೊ ಇವಾಗ ಏನು ಮಾಡ್ಬಿಟ್ಟಿದ್ದಾರೆ, ಅದನ್ನ ಸೆಕ್ಯೂರ್ ಮಾಡಿಬಿಟ್ಟಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಅದನ್ನೆಲ್ಲ ಸ್ವಲ್ಪ ಫೆನ್ಸ್ ಗಿನ್ಸ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಎನಿವೇಸ್ ನೋಡೋಣ, ನಮಗೆ ಚಾನ್ಸ್ ಸಿಕ್ಕಿದ್ರೆ ಓಪನ್ ಇದ್ರೆ ನೋಡೋದು, ಇಲ್ಲ ಅಂತಂದ್ರೆ ವಾಪಸ್ ರಿಟರ್ನ್. ಜಿಂಕೆ ಇಲ್ವಲ್ಲ ನಿಮ್ಗೆ ಕಾಣಿಸ್ತಿಲ್ಲ? ಅಲ್ಲ ಅದು ಒಳಗಡೆ ಅಲ್ಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತರನೇ ಅಲ್ಲೇ ಜಿಂಕೆಗಳೆಲ್ಲ ಒಂದಷ್ಟು ಇದನ್ನ ಹಾಕಿ ನಿಲ್ಸಿದೆ. ಈ ಗೋಶಾಲೆ ಎಲ್ಲ ಮಾಡಲ್ವಾ, ಎಲ್ಲ ಒಟ್ಟಿಗೆ ಒಂದೇ ಕಡೆ ಇಟ್ಟು ಅದೇ ತರ ಜಿಂಕೆನ ಒಂದಷ್ಟು ಮೇಂಟೈನ್ ಸೆಕ್ಯೂರ್ ಇದು ಸುಮ್ಮನೆ ಫೆನ್ಸ್ ಅಲ್ಲಿ ಇರುತ್ತೆ. Fence. ಓ ಅಮ್ಮ ನಾಯಿ ಮಾತ್ರ ಸಿಕ್ಕಾಕೋಬೇಡ ಮರಯ್ಯ. ಮಾರಾಯಿ ಅವಳು. ಓಕೆನಾ? ಓಕೆ ಅಮ್ಮ. ಇದೇನಿದು ವೆಲ್ಕಮ್ ಗೇಟ್ ತರ ನಿಂತ್ಕೊಂಡಿದೆ. ಆ ಕಡೆ ಒಂದು ಈ ಕಡೆ ಒಂದು ಎರಡು ದ್ವಾರಪಾಲಕರ. ಹಾಂ ಈ ಕರೆದ ತಕ್ಷಣ ನೋಡ್ತಾ ಇದೆ ಅದು ಚೆನ್ನಾಗಿ. ಸೊ ಬ್ಯಾಂಗ್ಳೂರಿಂದ ಒಂದು 75 ಕಿಲೋಮೀಟರ್ಸ್ ಆಗುತ್ತೆ. ನೀವು ಅದು ಏನು ಪ್ಲೇಸ್ ಅದು? ದೇವರಾಯನದುರ್ಗಕ್ಕೆ ಬಂದು ನಾಮದ ಚಿಲುಮೆ ಅಂತ ಇದೆ. ಅಲ್ಲಿ ಕಾರ್ಗಳು ಬರೋಕ್ಕಾಗೋದಿಲ್ಲ. ಸೊ ಹಾಗೆ ಸ್ವಲ್ಪ ಬಳಸ್ಕೊಂಬರ್ಬೇಕಾಗತ್ತೆ. ನೀವು ಉರುಡ್ಗೆರೆ ಸಂತೆ ಅಂತ ಸಿಗುತ್ತೆ, ಅಲ್ಲಿ ಸರ್ಕಲ್ ಹತ್ರ ರೈಟ್ ಟರ್ನ್ ಆಗಬೇಕು. ರೈಟ್ ಟರ್ನ್ ಆಗಿ ಬಂದರೆ ನಿಮಗೆ ಇಲ್ಲಿ ನಾಮದ ಚಿಲುಮೆ ಜಿಂಕೆವನ ಅಂತ ಸಿಗುತ್ತೆ. ಸೊ ಬ್ಯಾಂಗ್ಳೂರಿಂದ ಬರೋರಾದರೆ ವೀಕೆಂಡ್ ಟ್ರಿಪ್ ಯಾರು ನೋಡ್ತಿದ್ರೆ ಒನ್ ಡೇ ಅಲ್ಲ ಏನು ಹೇಳ್ತೀನಿ ಒನ್ ಡೇ ಟ್ರಿಪ್ಗೆ ಒಳ್ಳೆ ಜಾಗ. ಚೆನ್ನಾಗಿದೆ, ಫುಲ್ ಕಾಡು ಒಳಗಡೆ ಸಖತ್ತಾಗಿದೆ ಜಾಗ. ವಾಕ್ ಮಾಡಿ ಸ್ಟ್ರೈನ್ ಆಗುತ್ತೆ. ನೋಡಿ ಇಲ್ಲೇ ಇದೆ ಜಿಂಕೆ. ಬಾ ಎಷ್ಟು ಚೆನ್ನಾಗಿ ತಿಂತಾ ಇದೆ. ನಾನು ಆವಾಗಲೇ ಕಾರಲ್ಲಿ ಡ್ರೈವ್ ಮಾಡ್ತಾ ಹೇಳಿದ್ನಲ್ಲ ಸ್ಟೋರಿ, ನಾಮದ ಚಿಲುಮೆ ಅಂದರೆ ರಾಮ ಲಕ್ಷ್ಮಣ ರಾಮಂಗೆ ತಿಲಕ ಇಡೋ ಟೈಮಲ್ಲಿ ಬಾಣ ಬಿಟ್ಟು ನೀರು ತೆಗೆದಿದ್ದು ಅಂತ. ಸೊ ಅದು ಇದೇ ಜಾಗ, ತೋರಿಸ್ತೀನಿ ನೋಡಿ. ಸೊ ಇದು 365 ದಿನವೂ ನೀರು ಬರ್ತಾ ಇರುತ್ತೆ ಅನ್ಸುತ್ತೆ. ನೋಡಿ ಇದೇ ಜಾಗದಲ್ಲಿ ರಾಮ ಲಕ್ಷ್ಮಣ ಇದೆ.
ಅಣ್ಣವ್ ಹೆಂಗಿತ್ತಪ್ಪ ಟ್ರಿಪ್ಪು? ಯಾವ್ಯಾವ ಪ್ಲೇಸಸ್ಗೆ ಹೋದೆ ಇವತ್ತು? ಏನೇನು ಮಾಡಿದೆ? ಇವತ್ತು ಸೂಪರ್ ಆಗಿತ್ತು. ನಾನು ದೇವನದುರ್ಗಕ್ಕೆ ಹೋಗಿ ಅಲ್ಲಿಂದ ಯಾವುದು ದೇವರಾಯನದುರ್ಗದಲ್ಲಿ ಏನೇನು ನೋಡಿದೆ? ದೇವನದುರ್ಗದಲ್ಲಿ ಭೋಗ ನರಸಿಂಹ ಯೋಗ ನರಸಿಂಹ ನೋಡಿದೆ. ಹಾಂ, ಆಮೇಲೆ ಆಮೇಲೆ ಇವಾಗ ರಾಮ ಚಿಲುಮೆ ಅಲ್ಲ, ಅದು ನಾಮದ ಚಿಲುಮೆ. ನಾಮ ಚೆಲುವೆಯಲ್ಲಿದ್ದೀವಿ. ಅದು ಅಲ್ಲಿ ಜಿಂಕೆಗಳಿಗೆ ಫೀಡ್ ಮಾಡಿದೆ. ಮತ್ತೆ ಇವಾಗ ನಾನು ತೀರ್ಥ ಕುಡಿದ್ಯಾ? ಅದು ಕುಡಿದೆ. ಪ್ಯೂರ್ ವಾಟರ್ ಆಗಿತ್ತು, ಪ್ಯೂರ್ ಆಗಿತ್ತು. ಮತ್ತೆ ಅಷ್ಟೇ. ಅಲ್ಲ, ಇನ್ನು ಅದು ಲೇಕ್ ಹೇಗಿತ್ತು? ಯಾವ ಲೇಕಾ? ದೇವರಾಯನದುರ್ಗದ ಹತ್ರ ಅಲ್ಲಿ ಕಾರ್ ನಿಲ್ಸಿರ್ಲಿಲ್ವಾ? ನೀನು ಡ್ರೆಸ್ ಚೇಂಜ್ ಮಾಡಿದ್ಯಲ್ಲ? ಆ ಲೇಕ್ ಮಸ್ತಾಗಿತ್ತು. ಸುಮ್ಮನೆ ಏನೋ. ಆದ್ರೆ ಗಲೀಜ್ ಮಾಡ್ಬಿಟ್ಟಿದ್ರಾ? ಹೌದು. ಹೇಳು, ಯಾರು ಇನ್ಮೇಲೆ ಬಂದರೆ ಯಾರು ಗಲೀಜ್ ಮಾಡಬೇಡಿ. ಪೇಪರ್ ಬಿಸ್ಕೆಟ್ ಅದೆಲ್ಲ ಬಿಸಾಕದ ಇದ್ರೆ ನಿಮ್ಮ ಕಾರಲ್ಲೇ ವಾಪಸ್ ಹಾಕೊಂಡು ಹೋಗಿ ಅಂತ ಹೇಳಲ್ವಾ? ಇವಾಗ ಪ್ರಕೃತಿನ ಉಳಿಸಿ. ಪ್ರಕೃತಿ ಯಾರು? ನಿನ್ನ ಕ್ಲಾಸ್ಮೇಟಾ? ನೇಚರ್. ಅದು ಶಾಬಾಷ್. ಪ್ರೊಟೆಕ್ಟ್ ವಾಟರ್ ಬಾಡಿ. ಏನೇನು ತಿಂದೆ ದೇವರಾಯನದುರ್ಗದಲ್ಲಿ? ನಾನು ದೇವರಾಯನದುರ್ಗದಲ್ಲಿ ಬಜ್ಜಿ ತಿಂದೆ ಮತ್ತೆ ಪೈನಾಪಲ್ ಮತ್ತೆ ಪೈನಾಪಲ್ ಮಸಾಲ ಮತ್ತೆ ಅಷ್ಟೇನಾ? ಎಷ್ಟೊಂದು ತಿಂದಿಲ್ಲ, ಮರ್ತೇ ಹೋಗ್ಬಿಟ್ಟಿನ? ನಾನಷ್ಟೇ. ನೀನು ಅಷ್ಟು ತಿಂದಿದ್ದ? ಮಿಕ್ಕಿದವರೆಲ್ಲ ಬೇರೆ ಜಾಸ್ತಿ ತಿಂದ್ರ ಅಂತಾನ? ಟ್ರಿಪ್ ಆಯಿತು ಫೈನಲ್ ಆಗಿ. ದೇವರಾಯನದುರ್ಗ ನಾನು ಭಾಳ ವರ್ಷ ಆಯಿತು, ನೋಡೇ ಇರಲಿಲ್ಲ. ಚೌಲಕ್ಕೆ ಬಂದಿದ್ದು. ಆಮೇಲೆ ದೇವ್ರದ್ದು ಅಭಿಷೇಕ, ಅಭಿಷೇಕ ಆಯ್ತು. ದರ್ಶನ. ಎಷ್ಟು ಚೆನ್ನಾಗಿ ಹಾಡಿದ್ರು, ನಂಗೆ ಗೊತ್ತಿರಲಿಲ್ಲ ಆಂಟಿ ಹಾಡ್ತಾರೆ ಅನ್ನೋದಲ್ಲ. ಎರಡೂ ದೇವಸ್ಥಾನದಲ್ಲಿ ರಾಮ ಹಾಡಿದ್ರಿ, ಚೆನ್ನಾಗಿತ್ತು. ಸುಮಾರು ಹೊತ್ತು ಅಭಿಷೇಕ ಎಲ್ಲ ನೋಡೋಂಗಾಯ್ತು. ಅಭಿಷೇಕ ನೋಡೋಂಗಾಯ್ತು. ಚೆನ್ನಾಗಿತ್ತು. ಊಟನೂ ಆಯಿತು. ನಿಮಗೂ ಖುಷಿ ಆಯಿತು ಅಂದ್ಕೋತೀನಿ ಅಲ್ಲ? ಇವ್ರ ಜೊತೆ ಎಲ್ಲೂ ಹೋಗಿರಲಿಲ್ಲ. ಈಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಮಲ್ಲೇಶ್ವರಂ ಮಳೆ ಬರ್ತಾ ಇದೆ. ಇನ್ನು ನಾವು ನಮ್ಮ ಮನೆಗೆ ಸೇರಿಸ್ಬಿಟ್ಟು ಕಬ್ಬನ್ ಪಾರ್ಕ್ ಹತ್ರ ಇದ್ವಾ? ಅಲ್ಲಿಗೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್. ಅಣ್ಣ ಬಾಯ್ ಬಿಡಪ್ಪ. ಬಾಯ್. ಥ್ಯಾಂಕ್ ಯು ಅಭಿಷೇಕ್.